ಮಂಡ್ಯದಲ್ಲಿ ಚುನಾವಣೆಗೆ ಇನ್ನೇನ್ 8 ದಿನ ಬಾಕಿ ಉಳ್ಕೊಂಡಿದೆ. ಇಷ್ಟು ದಿನ ಮಾಡಿದ್ಯಾವುದು ಕೂಡ ಲೆಕ್ಕವಿಲ್ಲ. ಅದೇನೋ ಹೇಳ್ತಾರಲ್ಲ, ಇಲ್ಲಿವರೆಗೂ ಒಂದು ಲೆಕ್ಕ, ಆದ್ರೆ ನಾಳೆಯಿಂದ ನಡೆಯೋದೇ ಬೇರೆ ಲೆಕ್ಕಾಚಾರ ಅನ್ನೋ ಹಾಗಾಗಿದೆ. ಯಾಕಂದ್ರೆ ಇಡೀ ಮಂಡ್ಯ ಸುಮಲತಾ ಎಂಟ್ರಿಯಿಂದ ರಣರಣ ಅಂತಿದ್ದಲ್ಲೇ ಸುಮಕ್ಕನ ಅಬ್ಬರವೇ ಜೋರಾಗಿತ್ತು. ಜನ ಕೂಡ ಈ ಬಾರಿ ಸುಮಕ್ಕಾಗಿ ಜೈ ಅನ್ನೋಕ್ಕಿದ್ರು. ಆದ್ರೆ ಒಂದು ರಾತ್ರಿಯಲ್ಲಿ ಎಲ್ಲವೂ ಕೂಡ ಬದಲಾಗಿ ಹೋಗಿದೆ. ಮುಸ್ಲಿಂ ಮಹಿಳಾ ಬಾಂಧವರೆಲ್ಲ ಸುಮಕ್ಕಾ ವಿರುದ್ಧ ತಿರುಗಿ ಬಿದ್ದವ್ರೆ. ಮೋದಿ ಬಂದು ಸುಮಲತಾಗೆ ಎಡವಟ್ಟು ಮಾಡಿ ಹೋದ್ರಾ ಅನ್ನುವಂತಹ ಪ್ರಶ್ನೆ ಕೂಡ ಇರ್ತದೆ. ಸುಮಲತಾಗೆ ಮೋದಿ ಬಹಿರಂಗ ಬೆಂಬಲ, ಏನದು ರಹಸ್ಯ ಮತಗಣಿತ? ಮೋದಿ ಬೆಂಬಲದಿಂದ ಮತದಾರ ಗೊಂದಲ, ಸುಮಾಗೆ ಬೀಳುತ್ತಾ ಮತ ಹೊಡೆತ. ಮೋದಿ ಬೆಂಬಲದಿಂದ ಬದಲಾಯ್ತಾ ಸಮೀಕರಣ, ಮುಸ್ಲಿಮರು ಸುಮಾ ವಿರುದ್ಧ ನಿಂತ್ರ. ಸುಮಲತಾಗೆ ಚೆನ್ನಾಗೇ ಇತ್ತು ಅಖಾಡ, ಮೋದಿಯೇ ಎಡವಟ್ಟು ಮಾಡ್ಬಿಟ್ರ. ಮಂಡ್ಯದಲ್ಲಿ ನಡೆಯೋದು ಮೋದಿ ಪವರ್, ಗೌಡರ ಘರ್ಜನೆಯ. ನಾನು ಡೆಸಿಷನ್ ತಗೊಂಡಾಗ ನನಗೆ ಗೊತ್ತಿರಲಿಲ್ಲ ವೆದರ್ ಬಿಜೆಪಿ ವಿಲ್ ಸಪೋರ್ಟ್ ಮಿ ಆರ್ ನಾಟ್ ಅನ್ನೋದು. ನನಗಿನ್ನೂ ಆ ಒಂದು ಕಾನ್ಫಿಡೆನ್ಸ್ ಇರಲಿಲ್ಲ. ಆ್ಯಂಡ್ ಕ್ಲಿಯರ್ಲಿ ದೇ ಹ್ಯಾವ್ ಸ್ಟೇಟೆಡ್, ನಾವು ಇದನ್ನ ಬೇಷರತ್ತು ಬೆಂಬಲ ಅಂತ ಹೇಳಿದ್ದಾರೆ. ನನ್ನ ನಡೆ, ವಾಟ್ ಎವರ್ ದ ಪೀಪಲ್ ಹೂ ಹ್ಯಾವ್ ಎಲೆಕ್ಟೆಡ್ ಮಿ ಇನ್ ದಟ್ ಸಿಚುವೇಶನ್, ಅವ್ರು ಏನು ಹೇಳ್ತಾರೆ ಅದರಂತೆ ಇರುತ್ತೆ. ಬಿಕಾಸ್ ಆಸ್ ಎನ್ ಇಂಡಿಪೆಂಡೆಂಟ್ ಐ ಹ್ಯಾವ್ ದ ಫ್ರೀಡಮ್. जो काम अमरीश जी ने किया है वो भी आज लोगों के दिलों में है. सुमलता जी के साथ मिलकर उन्होंने कन्नड़ा भाषा और संस्कृति की जो सेवा की है वह सराहनीय है. इसके लिए हमारे सभी साथियों को आप आशीर्वाद देंगे. ಹೇಳೋಕೆ ಮಾತುಗಳೇ ಇಲ್ಲ. ನಿಜವಾಗ್ಲೂ ಇದು ಅಂಬರೀಷ್ ಅವ್ರಿಗೆ ಅವ್ರು ಕೊಟ್ಟಿರೋಂಥ ಒಂದು ಗೌರವ, ಮರ್ಯಾದೆ, ಘನತೆ ಇದೆಯಲ್ಲ, ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ಹೆಮ್ಮೆ ಆಗುವಂಥ ವಿಷಯ ಇದು ಅಂಬರೀಷ್ ಅವರ ಸಾಧನೆ. ನಮ್ಮ ಕಾರ್ಯಕರ್ತರಲ್ಲಿ ಎಲ್ಲರೂ ಇದ್ದಾರೆ, ಅವ್ರಿಗೆ ಇನ್ನಷ್ಟು ಜೋಶ್ ಬರುತ್ತೆ, ಇನ್ನಷ್ಟು ಸ್ಫೂರ್ತಿ ಬರುತ್ತೆ. ಬಿಜೆಪಿಯ ಬೇಷರತ್ ಬೆಂಬಲದಿಂದ ಸುಮಕ್ಕ ಫುಲ್ ಖುಷಿಯಾಗಿದ್ರು. ಸುಮಲತಾಗಾಗಿ ಬಿಜೆಪಿ ಕೂಡ ಮನೆ ಮಗಳನ್ನು ಮರೆತು ನ್ಯಾಯ ಒದಗಿಸೋಕೆ ಮುಂದಾಗಿತ್ತು. ಅಲ್ಲಿಗೆ ಕಾಂಗ್ರೆಸ್, ಬಿಜೆಪಿ ಹಾಗೂ ರೈತ ಸಂಘದ ಬೆಂಬಲ ಇದೆ ಅಂತ ಸುಮಕ್ಕ ಹಾಯಾಗಿದ್ರು. ಸಿಎಂ ಕುಮಾರಸ್ವಾಮಿಗಂತೂ ಇದೇ ಯೋಚನೆ ಕೂಡ ಆಗಿತ್ತು. ಆದ್ರೀಗ ನಿನ್ನೆ ಮೋದಿ ಬಂದು ಸುಮಲತಾ ಬಗ್ಗೆ ಮಾತುಗಳನ್ನ ಆಡ್ತಾ ಇದ್ದ ಹಾಗೆ ಮಂಡ್ಯದಲ್ಲಿ ಸುಮಕ್ಕನ ಪರವಿದ್ದ ಅಲೆಯಲ್ಲಿ ವ್ಯತ್ಯಾಸ ಆಗೋಕೆ ಶುರುವಾಗಿದೆಯಂತೆ. कर्नाटका के लिए, देश के लिए बड़े नेतृत्व दिए हैं. जो काम अमरीश जी ने किया है वो भी आज लोगों के दिलों में है. सुमलता जी के साथ मिलकर उन्होंने कन्नड़ा भाषा और संस्कृति की जो सेवा की है वह सराहनीय है. हम इन प्रयासों को और सशक्त करें, इसके लिए हमारे सभी साथियों को आप आशीर्वाद देंगे, ये मेरा विश्वास है. ಹೀಗೆ ಮೋದಿ ನಾಡು ನುಡಿಯನ್ನ ಶ್ರೀಮಂತಗೊಳಿಸಿದ ಅಂಬರೀಷ್ ಅವರ ಮೇಲಿನ ಗೌರವಕ್ಕಾದ್ರೂ ಸುಮಲತಾ ಅವರಿಗೆ ವೋಟ್ ಹಾಕಿ ಗೆಲ್ಲಿಸಬೇಕು ಅಂತಿದ್ದ ಹಾಗೆ ಸುಮಕ್ಕ ಫುಲ್ ಖುಷಿಯಾಗಿದ್ರು. ಅಂಬಿಯನ್ನ ನೆನಪು ಮಾಡಿಕೊಂಡಿದ್ದಕ್ಕೆ ಗ್ರೇಟ್ ಥ್ಯಾಂಕ್ಫುಲ್ ಅಂತಾನೂ ಹೇಳಿದ್ರು. ಆದ್ರೆ ಸುಮಕ್ಕ ಹೀಗೆ ಖುಷಿ ಪಡುವಷ್ಟರಲ್ಲಿ ಒಂದು ಶಾಕಿಂಗ್ ನ್ಯೂಸ್. ಸುಮಕ್ಕನ ಬೆನ್ನಿಗೆ ನಿಂತಿದ್ದ ಮುಸ್ಲಿಂ ಬಾಂಧವರೆಲ್ಲ ಈಗ ತಿರುಗಿ ಬಿದ್ದಿದ್ದಾರಂತೆ. ಸುಮಲತಾ ವಿರುದ್ಧ ತಿರುಗಿ ನಿಂತ್ರ ಮಂಡ್ಯ ಮುಸ್ಲಿಮರು. ಮಂಡ್ಯದಲ್ಲಿ ಇಳಿದೋಯ್ತಾ ಸುಮಕ್ಕನ ಖದರು. ಮಂಡ್ಯದಲ್ಲಿ ಎಲ್ಲಿ ನೋಡಿದ್ರೂ ಸುಮಲತಾ ಪರ ಜನ ಬೆಂಬಲ ಎದ್ದು ಕಾಣ್ತಿತ್ತು. ಸುಮ್ಮಿಗೆ ಮರುಳಾಗಿ ಮಂಡ್ಯ ಅಖಾಡಕ್ಕೆ ಇಳಿಯಲು ನಿರ್ಧರಿಸಿಬಿಟ್ರು. ಹಾಗೆ ಫೈನಲ್ ಡಿಸಿಷನ್ ಮಾಡ್ತಾ ಇದ್ದ ಹಾಗೆ ಸುಮಕ್ಕ ಮುಸ್ಲಿಮರು, ಹಿಂದುಳಿದವರ, ದಲಿತ ಮುಖಂಡರನ್ನೆಲ್ಲ ಒಟ್ಟುಗೂಡಿಸಿಕೊಂಡು ಹೋಗಿ ನಾಮಿನೇಷನ್ ಫೈಲ್ ಮಾಡಿದ್ರು. ಇದನ್ನ ನೋಡ್ತಾ ಇದ್ದ ಹಾಗೆ ಎಲ್ಲಾ ಸಮುದಾಯ ವರ್ಗಕ್ಕೂ ಸುಮಕ್ಕನ ಮೇಲೆ ಅದೆಂಥದ್ದೋ ಭರವಸೆ ಮೂಡಿತ್ತು. ಆದ್ರೀಗ ಮೋದಿ ಬಂದಿದ್ದು, ಅಂಬಿನ ಹಾಡಿ ಹೊಗಳಿದ್ದು.
ಸುಮಕ್ಕನ ಬೆಂಬಲಿಸಿದ್ದನ್ನ ನೋಡಿ ಎಲ್ಲ ಉಲ್ಟಾ ಆಗೋಗಿದೆ. ಮೊದಲಿನಿಂದಲೂ ಜೆಡಿಎಸ್ ಸುಮಕ್ಕನ ವಿರುದ್ಧವಾಗಿ ಇಂಥದ್ದೊಂದು ಆರೋಪ ಮಾಡಿಕೊಂಡು ಬಂದಿತ್ತು. ಅವರು ಬಿಜೆಪಿ ಸಪೋರ್ಟ್ ತಗೊಂಡವ್ರೆ, ಹಾಗಾಗಿ ಅವರು ಬಿಜೆಪಿ ಸೇರ್ತಾರೆ ಅಂತಾನೆ ಆರೋಪ ಮಾಡ್ಕೊಂಡು ಬಂದಿದ್ರು. ಆದ್ರೆ ಸುಮಲತಾ ಮಾತ್ರ ನನಗೆ ಬಿಜೆಪಿ ಬೆಂಬಲ ಕೊಟ್ಟಿದೆ, ಅದು ಬೇಷರತ್ ಬೆಂಬಲ, ಸದ್ಯ ನಾನು ಪಕ್ಷೇತರ ಅಭ್ಯರ್ಥಿ ಅಂತಾನೆ ಹೇಳ್ತಾ ಬಂದಿದ್ರು. ಅಲ್ಲದೆ ಗೆದ್ದ ಮೇಲೆ ಯಾವ ಪಕ್ಷ ಅಂತಾನೂ ಕೇಳಿದ್ರು, ಅದು ಮಂಡ್ಯ ಜನರ ತೀರ್ಮಾನಕ್ಕೆ ಬಿಡ್ತೀನಿ, ಆದ್ರೆ ಜೆಡಿಎಸ್ನವರು ಮಾತ್ರ ನನ್ನ ಬಿಜೆಪಿ ಅಭ್ಯರ್ಥಿಯಾಗಿ ಬೆಂಬಲಿಸ್ತಿದ್ದಾರೆ ಅಂತ ದೂರಿದ್ರು. ಈಗ ಆಪೋಸಿಷನ್ ಅವರಿದ್ದಾರೆ, ಅವ್ರಿಗೆ ದಿನಕ್ಕೊಂದು ಟ್ಯಾಗ್ ನನಗೆ ಕಟ್ಟಬೇಕು. ಒಂದಿನ BJP ಅಂತಾರೆ, ಮೊನ್ನೆ ಅಷ್ಟೇ ಕಾಂಗ್ರೆಸ್ ಅಂತಾರೆ, ಇನ್ನೊಂದು ದಿನ ನಾಳೆ ದಿನ ಬಹುಶಃ ನಾನು JDS ಅಭ್ಯರ್ಥಿ ಅಂತಾನು ಅಂದ್ರೂ ನೀವು ಆಶ್ಚರ್ಯಪಡಬೇಕಾಗಿಲ್ಲ. ಈ ಥರ ಒಂದು ನಡೀತಾ ಇದೆ ಅವ್ರದ್ದೊಂದು ಅಲಿಗೇಷನ್ಸ್ಗೆ ಒಂದು ಬೇಸು, ಒಂದು ಲಾಜಿಕ್ ನನಗಂತೂ ಕಾಣ್ತಾ ಇಲ್ಲ. ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ, ನಾನು ಪಕ್ಷೇತರ ಅಭ್ಯರ್ಥಿ, ನನಗೆ ಎಲ್ಲರ ಸಪೋರ್ಟ್ ಬೇಕಿದೆ. ಅಲ್ಲದೆ ಜೆಡಿಎಸ್ ರಾಜ್ಯಾಧ್ಯಕ್ಷರು ಕೂಡ ಸುಮಲತಾ ಅವರನ್ನ ಬಿಜೆಪಿ ಅಭ್ಯರ್ಥಿ ಅಂತಾನೆ ಹೇಳ್ಕೊಂಡು ಬಂದಿದ್ರು. ಅದರಲ್ಲೂ ಈಗ ಮೋದಿ ಬಂದು ಸುಮಲತಾಗೆ ಬೆಂಬಲ ಕೊಡ್ತಾ ಇದ್ದ ಹಾಗೆ ಈಗ ದಳಪತಿಗಳಿಗೂ ಇದು ಅಸ್ತ್ರವಾಗಿ ಹೋಗಿದೆ. ಸ್ವತಃ ಮೋದಿಯವರೇ ಸುಮಲತಾ ಅವ್ರಿಗೆ ನೀವು ಸಪೋರ್ಟ್ ಮಾಡಬೇಕು ಅಂದರೆ ಸುಮಲತಾ BJP ಕ್ಯಾಂಡಿಡೇಟ್ ಅಂತ ಆಯಿತು. ಸೊ ಹಾಗಾಗಿ ಬಹುಶಃ ನಮ್ಮ ಅಂಬರೀಷ್ ಅವನ ಜೀವಿತ ಕಾಲದಲ್ಲಿ ಎಂದೂ ಕೂಡ ಕೋಮುವಾದಿಗಳ ಜೊತೆ ಸೇರಿರಲಿಲ್ಲ. ಅವರು ಕೋಮುವಾದಿಗಳ ಜೊತೆ ಯಾವುದೇ ರೀತಿ ಅವ್ರ ಅಧಿಕಾರ ಆಗಲಿ ಆಡಳಿತ ಆಗಲಿ ಯಾವುದನ್ನು ಹಂಚ್ಕೊಂಡಿರಲಿಲ್ಲ. ಆದರೆ ಇವತ್ತು ಅಂಬರೀಷ್ರವರ ಕುಟುಂಬ ಕೋಮುವಾದಿಗಳ ಜೊತೆ ಹೋಗಿರುವಂಥದ್ದನ್ನು ಜನ ಯೋಚನೆ ಮಾಡಬೇಕು. ಕಳೆದ ಉಪಚುನಾವಣೆಯಲ್ಲಿ ಮಂಡ್ಯದಲ್ಲಿ ಕ್ಯಾಂಡಿಡೇಟ್ ಹಾಕಿ 2.5 ಲಕ್ಷ ಓಟ್ ತೊಗೊಂಡಿದ್ದಾರೆ ಅವರು. ಅದು ಈ ಸರಿ ಕ್ಯಾಂಡಿಡೇಟ್ ಹಾಕಲಿಲ್ಲ. ಕಾರಣ ಯಾಕೆ ಅಂತಂದರೆ ಸುಮಲತಾ ಅವರಿಗೆ ಸಂಪೂರ್ಣವಾಗಿ ಸಹಕಾರ ಮಾಡಬೇಕು. ಸೊ ಅದರಿಂದ ಇದೆಲ್ಲ ಯೋಚನೆ ಮಾಡಿದಾಗ ಸುಮಲತಾ BJP ಕ್ಯಾಂಡಿಡೇಟ್. ಮೋದಿ ತಪ್ಪು ಮಾಡಿದ್ರ? ಸುಮಕ್ಕನ ಪರ ಇದ್ದ ಅಲೆ ಬದಲಿಸಿ ಬಿಟ್ರ? ವಿರೋಧಿಗಳು ಹೀಗೆ ಕುಟುಕು ಮಾತನಾಡ್ತಾ ಇರುವಾಗಲೇ ಇತ್ತ ಮೋದಿ ಮೈಸೂರಲ್ಲಿ ನಿಂತು ಸುಮಲತಾ ಪರ ಮಾತನಾಡಿದ್ದಾರೆ. ಇದು ವಿರೋಧಿಗಳ ಮಾತನ್ನ ಸತ್ಯವನ್ನಾಗಿ ಮಾಡಿಬಿಟ್ಟಿದೆ. ಮುಸ್ಲಿಂ ಬಾಂಧವರೆಲ್ಲ ಈಗ ಸುಮಕ್ಕಗೆ ವೋಟ್ ಹಾಕೋಣ ಅನ್ಕೊಂಡಿದ್ವಿ, ಆದ್ರೆ ಯಾಕೋ ಸುಮಕ್ಕ ಗೆದ್ದ ಮೇಲೆ ಬಿಜೆಪಿಗೆ ಹೋಗೋ ಹಾಗೆ ಕಾಣುತ್ತೆ. ಅವರೇನೋ ಇಲ್ಲ ಅಂದ್ರೂ ಮೋದಿನೇ ಪರೋಕ್ಷವಾಗಿ ಹೇಳವ್ರೆ, ಸದ್ಯ ಮಂಡ್ಯದ ಅಭಿವೃದ್ಧಿ ನೋಡೋಣ, ಹಾಗಾಗಿ ನಿಖಿಲ್ನ ಬೆಂಬಲಿಸ್ತೀವಿ ಅಂತಿದ್ದಾರೆ. ಒಂದು ಕಡೆ ಸುಮಕ್ಕ, ಮತ್ತೊಂದು ಕಡೆ ದಚ್ಚು. ಇಬ್ರು ಬಿಜೆಪಿನ ಇದೊಂದು ವಿಷಯನೇ ಮಂಡ್ಯದಲ್ಲಿ ಹಚ್ಚೈತಾ ಕಿಚ್ಚು. ಒಂದು ಕಡೆ ಸುಮಲತಾ ಬಿಜೆಪಿ ಬೆಂಬಲ ಕೋರಿದ್ದಾರೆ, ಮತ್ತೊಂದು ಕಡೆ ಮೋದಿನೇ ಸ್ವತಃ ಬೆಂಬಲ ಕೊಟ್ಟಿದ್ದಾರೆ. ಅಲ್ಲದೆ ಸುಮಲತಾ ಪರವಾಗಿ ದರ್ಶನ್ ಕೂಡ ಮಂಡ್ಯದಾದ್ಯಂತ ಪ್ರಚಾರ ನಡೆಸಿದ್ದಾರೆ. ಇದೇ ಹೊತ್ತಲ್ಲಿ ಬಿಡುವು ಮಾಡಿಕೊಂಡು ಬೆಂಗಳೂರು ಸೆಂಟ್ರಲ್ನಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರಚಾರ ಮಾಡ್ತಿದ್ದಾರೆ. ಹಾಗಾಗಿ ದರ್ಶನ್, ಸುಮಲತಾ ಇವರೆಲ್ಲ ಬಿಜೆಪಿನೇ ಅನ್ನೋ ತೀರ್ಮಾನಕ್ಕೆ ಮಂಡ್ಯ ಜನ ಬಂದಂತಾಗಿದೆ. 8 ದಿನ ಬಾಕಿ. ಅದೇನೇ ಆದ್ರೂ ಈ 8 ದಿನಗಳಲ್ಲೇ ಎಲ್ಲವೂ ಕೂಡ ಆಗ್ಬೇಕು. ಹೀಗಿರುವಾಗ ಮೋದಿ ಇಲ್ಲಿಗೆ ಬಂದು ಸುಮಲತಾಗೆ ವೋಟ್ ಹಾಕಿ ಅಂತಿದ್ದ ಹಾಗೆ ಮಂಡ್ಯದಲ್ಲಿ ಸುಮಲತಾ ಪರ ಅಲೆಯೇ ಬದಲಾಗೋಕೆ ಶುರುವಾಗಿದೆ. ಸುಮಕ್ಕ ಗೆದ್ರೆ ಬಿಜೆಪಿಗೆ, ಅಯ್ಯಯ್ಯಪ್ಪ ನಮ್ ವೋಟ್ ನಿಖಿಲ್ಗೆ ಹಾಕ್ತೀವಿ ಅಂತ ಪ್ರಚಾರ ಶುರು ಮಾಡೋರೆ. ಹಾಗಾದ್ರೆ ಸುಮಲತಾಗೆ ಕಷ್ಟವಾಗಿದ್ಯಾ ಈಗ ಮಂಡ್ಯ ಅಖಾಡ? ಸುಮಲತಾ ಏನ್ ಹೇಳ್ತಾರೆ ನೋಡೋಣ ಬನ್ನಿ. 8 ದಿನದಲ್ಲಿ ಬದಲಾಗುತ್ತಾ ಸುಮಲತಾ ಅಲೆ? ಕಡೆ ಘಳಿಗೆಯಲ್ಲಿ ಗೆದ್ದು ಬಿಟ್ಟಾರಾ ನಿಖಿಲ್ಲೆ? ಇವತ್ತಿಂದ ಸದ್ಯಕ್ಕೆ ಲೆಕ್ಕ ಹಾಕಿದ್ರೆ ಇನ್ನು ಬಾಕಿ ಇರೋದು ಕೇವಲ 8 ದಿನ. ಅದರಲ್ಲೂ ಕೂಡ ಒಂದ್ ಬಹಿರಂಗ ಪ್ರಚಾರ ಮಾಡೋ ಹಾಗೆ ಇಲ್ಲ. ಹೀಗಿರುವಾಗ ಮೋದಿ ಬಂದು ಸುಮಲತಾಗೆ ಡ್ಯಾಮೇಜ್ ಮಾಡಿ ಹೋದ್ರು ಅನ್ನುವಂತಹ ಮಾತು ಕೇಳಿ ಬರ್ತದೆ. ಮೋದಿ ಏನೋ ಸುಮಲತಾನ ಗೆಲ್ಸಿ ಅಂದ್ರು, ಅಂಬಿಯನ್ನ ಕೊಂಡಾಡಿದ್ರು. ಆದ್ರೀಗ ಅದೇ ಸುಮಲತಾಗೆ ಮುಳುವಾಗಿ ಹೋಗಿದೆ. ಪ್ರಧಾನಿಯೊಬ್ರು ತಮ್ಗೆ ಸಪೋರ್ಟ್ ಮಾಡಿದ್ರು ಅಂತ ಸುಮಲತಾ ಖುಷಿ ಪಡ್ಬೇಕಾ? ತನ್ನ ಗಂಡನ ಸೇವೆಯನ್ನ ಕೊಂಡಾಡಿದ್ರಲ್ಲ ಅಂತ ಸಮಾಧಾನ ಪಡ್ಕೊಳ್ಬೇಕಾ? ಅಥವಾ ಯಾಕ್ ತಾನೇ ನನ್ ಬಗ್ಗೆ ಮಾತನಾಡಿ ಈ ಪರಿ ಕಷ್ಟ ತಂದಿಟ್ರಲ್ಲ ಅಂತ ಯೋಚನೆ ಮಾಡ್ಬೇಕಾ? ಒಂದು ಗೊತ್ತಾಗ್ತಿಲ್ಲ. ಮೊದಲಿನಿಂದಲೂ ತಾವು ಪಕ್ಷೇತರ ಅಭ್ಯರ್ಥಿಯೇ ಅಂತ ಹೇಳ್ಕೊಂಡ್ ಬಂದ ಸುಮಲತಾಗೆ ಈಗ ಮೋದಿ ಬೆಂಬಲದಿಂದ ಸುಮಲತಾ ಪಕ್ಕಾ ಬಿಜೆಪಿ ಅಭ್ಯರ್ಥಿ ಅಂತ ಬಿಂಬಿತವಾಗೋಕೆ ಶುರುವಾಗಿದೆ. ಸುಮಕ್ಕ ಬಿಜೆಪಿ ಅಂದೋರಿಗೆ ಸುಮಲತಾ ಹೇಳಿದ್ದೇನು? ಚಿಹ್ನೆ ಕ್ರಮ ಸಂಖ್ಯೆ ಜೊತೆ ಈಗ ಕಾನೂನಿನ ಪಾಠಾನು ಶುರು. ಸುಮಲತಾ ಯಾವಾಗ ಕಣಕ್ಕಿಳಿದ್ರೋ ಆಗಿಂದಲೇ ಒಂದಲ್ಲ ಒಂದು ಅಡ್ಡಿ 3-4 ಜನ ಸುಮಲತಾ ಬಂದ್ರು. ಕ್ರಮ ಸಂಖ್ಯೆಯಲ್ಲೂ ಗೊಂದಲ, ಅದೆಲ್ಲ ಹಾಳಾಗಿ ಹೋಗ್ಲಿ,
ಫೋಟೋ ಇರುತ್ತೆ ಅಂತ ಅಂದ್ಕೊಂಡವರಿಗೆ ಫೋಟೋದಲ್ಲೂ ಗಿಮಿಕ್ಕು. ಈಗ ನೋಡಿದ್ರೆ ಸುಮಲತಾ ಬಿಜೆಪಿ ಅನ್ನೋ ರಾಗ. ಪಾಪ ಸುಮಲತಾ ಈಗ ಹೋದಲೆಲ್ಲ ತಮ್ಮ ಸಂಖ್ಯೆ, ಚಿಹ್ನೆ, ಫೋಟೋ ಎಲ್ಲವನ್ನ ತಿಳಿಸೋದ್ರ ಜೊತೆಗೆ ಮಂಡ್ಯ ಜನಕ್ಕೆ ಕಾನೂನು ಪಾಠ ಕೂಡ ಮಾಡಬೇಕಾಗಿದೆ. ಬಹುಶಃ ಒಂದು ವಿಷಯ ಅವ್ರಿಗೆ ಗೊತ್ತಿಲ್ವೇನೋ, ನಮ್ಮ ಸಂವಿಧಾನ ಏನಿದೆ ಅದರಲ್ಲಿ ಒಂದು ಕಾನೂನು, ಒಂದು ನಿಯಮ ಇದೆ. ಇಂಡಿಪೆಂಡೆಂಟ್ ಆಗಿ ಗೆದ್ದವರು ಇಂಡಿಪೆಂಡೆಂಟ್ ಆಗಿ ಗೆದ್ದ ಮೇಲೆ ಯಾವುದೊಂದು ಪಾರ್ಟಿ ಸೇರೋ ಒಂದು ಪ್ರಾವಿಷನ್ ಇಲ್ಲ. ಪಕ್ಷೇತರ ಅಭ್ಯರ್ಥಿ ಗೆದ್ದ ಮೇಲೆ ಬೇರೆ ಪಕ್ಷ ಸೇರೋ ಹಾಗಿಲ್ಲ, ಹಾಗಿದ್ಮೇಲೆ ನಾನ್ ಹೇಗ್ ಸೇರ್ಲಿ ಅನ್ನೋದು ಸುಮಲತಾ ಮಾತು. ಇನ್ನು ಸುಮಲತಾ ಪರ ಪ್ರಚಾರ ಮಾಡ್ತಿರುವಂತಹ ದರ್ಶನ್ ಕೂಡ ಮೋದಿ ಅವರು ಅಮ್ಮನ ಹೊಗಳಿದ ಮಾತ್ರಕ್ಕೆ ಸುಮಮ್ಮ ಏನು ಬಿಜೆಪಿಗೆ ಹೋಗಲಾರರು. ಮೋದಿ ಅಪ್ಪಾಜಿ ಸಾಧನೆಗಳನ್ನ ಮೆಲುಕು ಹಾಕವ್ರೆ, ಅದ್ರಲ್ಲಿ ತಪ್ಪೇನಿದೆ? ಅಷ್ಟಕ್ಕೆ ಅಮ್ಮ ಬಿಜೆಪಿಗೆ ಹೋಗ್ತಾರೆ ಅನ್ನೋದು ಸುಳ್ಳು ಸುದ್ದಿ ಎಂದ್ರು. ಏನಿಲ್ಲ ಸರ್, ಅಂಥದ್ದೇನಿಲ್ಲ. ಬಟ್ ಒಂದರ ಜನಗಳ ಪ್ರೀತಿ ಸರ್, ಮೋದಿ ಅವರು ಬಂದಿದ್ರು, ನಿನ್ನೆ ಮೋದಿ ಅವರು ಬಂದಿದ್ರು. ಅಂಬರೀಷ್ ಅವ್ರ ಪರವಾಗಿ ಅವರು ಬಹಿರಂಗವಾಗಿ ಗೆಲ್ಲಿಸಿ ಸುಮಲತಾ ಅಂಬರೀಷ್ ಅಂತ ಅಂತ ಹೇಳಿದ್ದಾರೆ. ಇನ್ನು ಅಂಬರೀಷ್ ಅವರ ಕೆಲಸಗಳನ್ನ, ಸಾಧನೆಗಳನ್ನ ಮೆಲುಕು ಹಾಕಿದ್ದಾರೆ. ಸೊ ಈಗ ಬಿಜೆಪಿ ಅಭ್ಯರ್ಥಿ ಅಂತ ಕಾಂಗ್ರೆಸ್ನವರು, ಜೆಡಿಎಸ್ನವರು ಬಿಂಬಿಸ್ತಾ ಇದ್ದಾರೆ. ಏನ್ ಹೇಳ್ತೀರಾ ಸರ್? ಸರ್, ಖಂಡಿತ ಆ ಥರದಲ್ಲ ಏನಿಲ್ಲ ಸರ್. ಒಂದೇನಂದ್ರೆ ಆ ವ್ಯಕ್ತಿ ಮಾಡಿರೋ ಕಾರ್ಯನ ಇನ್ನೊಬ್ರು ಆಕ್ಚುಲಿ ಅದನ್ನ ಪ್ರಶಂಸಿದ್ರೆ ಅಂದ್ರೆ ಅದನ್ನ ತುಂಬಾ ಪಾಸಿಟಿವ್ ಆಗಿ ತಗೋಬೇಕು. ಸುಮ್ಮನೆ ಅದನ್ನ ಇದು ಅದು ಅಂತ ಅಂದ್ಬಿಟ್ಟೆಲ್ಲ ಹೇಳ್ಬಾರ್ದು, ತಪ್ಪದು ಆಕ್ಚುಲಿ. ಪಾಪ ಇಷ್ಟು ದಿನ ಅಮ್ಮನ ಪರವಾಗಿ ಮಂಡ್ಯ ಅಖಾಡಕ್ಕಿಳಿಸಿದ ಜೋಡತ್ತುಗಳು ಅಮ್ಮನ ಕ್ರಮ ಸಂಖ್ಯೆ, ಚಿಹ್ನೆ ಬಗ್ಗೆ ಒತ್ತಿ ಒತ್ತಿ ಪ್ರಚಾರ ಮಾಡೋದ್ರ ಜೊತೆಗೆ ಈಗ ಅಮ್ಮ ಬಿಜೆಪಿಗೆ ಹೋಗಲ್ಲ, ಅವರು ನಿಮ್ಮ ಅಭ್ಯರ್ಥಿ ಅಂತ ಕೂಗಿ ಕೂಗಿ ಹೇಳೋ ಹಾಗಾಗಿದೆ. ಇತ್ತ ಸುಮಲತಾಗೂ ಕೂಡ ತಾನು ಮಂಡ್ಯ ಜನರ ಅಭ್ಯರ್ಥಿ, ಗೆದ್ದ ಮೇಲೆ ಯಾವ ಪಕ್ಷಕ್ಕೂ ಹೋಗೋ ಸಿಗ್ಲಿಲ್ಲ, ಹೊರಗಿಂದಷ್ಟೇ ಬೆಂಬಲ ಅಂತ ಮನದಟ್ಟು ಮಾಡೋ ಹಾಗಾಗಿದೆ. ಇದಷ್ಟೇ ಅಲ್ಲ, ಕಡೆ ಕ್ಷಣದಲ್ಲಿ ದರ್ಶನ್ ಅಭಿಮಾನಿಗಳೆಲ್ಲ ಈಗ ನಿಷ್ಠೆ ಬದಲಿಸಿ ನಿಖಿಲ್ಗೆ ಜೈ ಅಂತವ್ರೆ. ಇದು ಕೂಡ ಈಗ ಸುಮಕ್ಕಾಗೆ ಅಂತಿಮ ಹಂತದಲ್ಲಿ ಕೈಕೊಡೋ ಸಾಧ್ಯತೆ ದಟ್ಟವಾಗಿದೆ. ಒಂದು ಕಡೆ ಮುಸ್ಲಿಂ ಸಮುದಾಯ ಸುಮಕ್ಕಾಗೆ ಕೈಕೊಟ್ರೆ, ಮತ್ತೊಂದು ಕಡೆ ದರ್ಶನ್ ಅಭಿಮಾನಿಗಳೆಲ್ಲ ನಿಖಿಲ್ ಕಡೆ ಹಾರಿದ್ದಾರೆ. ನಾವ್ ದರ್ಶನ್ ಅಭಿಮಾನಿಗಳೇ, ಆದ್ರೆ ಮಂಡ್ಯದ ವಿಚಾರದಲ್ಲಿ ಅಭಿವೃದ್ಧಿನೇ ಮುಖ್ಯ, ಹಾಗಾಗಿ ನಿಖಿಲ್ಗೆ ನಾವು ಜೈ ಅನ್ನೋದು ಅಂತ ಹೇಳ್ತಿದ್ದಾರೆ. ಇನ್ನು ಹೀಗೆ ಕಡೆ ಘಳಿಗೆಯಲ್ಲಿ ಎತ್ತಿಂದತ್ತ ಹಾರಿದಂತಹ ದರ್ಶನ್ ಅಭಿಮಾನಿಗಳಿಗೆ ದಾಸ ಹೇಳಿದ್ದಾದ್ರೂ ಏನು, ಸುಮಕ್ಕ ಹೇಳೋದಾದ್ರೂ ಏನು? ಹಾವ್ಲಕ್ ದರ್ಶನ್ ಅಭಿಮಾನಿಗಳು ನಿಖಿಲ್ ಬೆನ್ನಿಂದೆ. ಸುಮಕ್ಕ ಹೇಳಿದ್ಯಾಕೆ? ಏನೋ ಇದೆ ಇದ್ರಿಂದೆ. ಮೊದಲೇ ಹೇಳಿದ ಹಾಗೆ ಇನ್ನು ಎಲೆಕ್ಷನ್ಗೆ ಕರೆಕ್ಟ್ ಆಗಿ 8 ದಿನವೂ ಇಲ್ಲ, ಆಗಲೇ ಮಂಡ್ಯದಲ್ಲಿ ಏನೇನೋ ಆಗ್ತದೆ. ಒಂದು ಕಡೆ ಮುಸ್ಲಿಂ ಬಾಂಧವರು ಸುಮಕ್ಕನಿಂದ ದೂರ ಸರಿತಾವ್ರಂತೆ, ಬಿಜೆಪಿ ಅಭ್ಯರ್ಥಿ ಅಂತ ಮತ್ತಷ್ಟು ಮಂದಿ ಬಿಂಬಿಸೋಕೆ ಶುರುವಾಗಿದ್ದಾರಂತೆ. ಇದೆಲ್ಲದರ ಗೊಂದಲದ ನಡುವೆಯೂ ಈಗ ಕೆಲ ದರ್ಶನ್ ಅಭಿಮಾನಿಗಳು ನಿಖಿಲ್ ಬೆನ್ನಿಂದೆ ನಿಲ್ಲೋಕೆ ರೆಡಿಯಾಗಿದ್ದಾರೆ. ದರ್ಶನ್ ಬಂದಾಗ ನಾವು ಪ್ರಚಾರಕ್ಕೆ ಹೋಗಿದ್ವಾ, ಈ ಸಲ ನಾವು ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಪ್ರಚಾರ ಮಾಡೋದ ಅಂತ ಏನು ಅಭಿವೃದ್ಧಿಗೋಸ್ಕರನೇ ಈಗ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಗೆಲ್ಸ್ಕೊಬೇಕು ಅಂತ ಇದ್ದೀವಿ. ಇವತ್ತು ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಗೆದ್ರೆ ಅಭಿವೃದ್ಧಿ ಆಗುತ್ತೆ. ಕಳೆದ ವಾರವೆಲ್ಲ ದರ್ಶನ್ ಪ್ರಚಾರದಲ್ಲಿದ್ದವರು ಈಗ ಏಕಾಏಕಿ ನಿಷ್ಠೆ ಬದಲಿಸಿದ್ದು ಮಾತ್ರವಲ್ಲ, ಪಾರ್ಟಿನೂ ಕೂಡ ಚೇಂಜ್ ಮಾಡಿದಂಗಿದೆ. ಸರಿಸುಮಾರು 1,500 ಮಂದಿ ಜೊತೆ ಬಂದಂತಹ ದಚ್ಚು ಅಭಿಮಾನಿಗಳು ಈಗ ಮಂಡ್ಯ ಅಭಿವೃದ್ಧಿಗಾಗಿ ನಿಖಿಲ್ ಜೊತೆ ನಿಲ್ಲೋಕೆ ತೀರ್ಮಾನ ಮಾಡುವರಂತೆ. ನಿಖಿಲ್ ಗೆದ್ರೆ ಮಂಡ್ಯ ಅಭಿವೃದ್ಧಿ ಆಗುತ್ತೆ ಅನ್ನೋದು ಅವರ ನಂಬಿಕೆಯಂತೆ. ಆದ್ರೆ ಹೀಗೆ ಏಕಾಏಕಿ ನಿಷ್ಠೆ ಬದಲಿಸಿದ ದರ್ಶನ್ ಅಭಿಮಾನಿಗಳ ಬಗ್ಗೆ ಸುಮಲತಾ ಏನ್ ಹೇಳಿದ್ರು ಗೊತ್ತಾ? ನೋಡಿ, ಇದು ನಡೀತೆ. ಅವ್ರು ಯಾವತ್ತೂ ಬೇರೆ ಕಡೆಯಿಂದ ಒಂದು ಅದೇನಂತಾರೆ, ಅಂಡರ್ ಹ್ಯಾಂಡ್ ಮೆಥಡ್ ಅಂತಾರಲ್ಲ, ಯಾರು ನಮ್ಮ ಬೆಂಬಲಕ್ಕೆ ನಿಂತಿದ್ದಾರೆ ಅವ್ರನ್ನ ಟಾರ್ಗೆಟ್ ಮಾಡೋದು, ಅಥವಾ ಅವ್ರನ್ನ ಅಪ್ರೋಚ್ ಮಾಡಿ ಬೇರೆ ಬೇರೆ, ನಾನು ಇದನ್ನೇ ನಿನ್ನೇನು ಹೇಳೋದಲ್ಲ, ಆಮಿಷಗಳು ಕೊಟ್ಟು ಅವ್ರ ಪರವಾಗಿ ಇದನ್ನು ಮಾಡೋದು. ಜಿಲ್ಲೆಯ ಅಭಿವೃದ್ಧಿ ಯಾರು ಮಾಡ್ತಾರೆ ಯಾರು ಮಾಡಲ್ಲ ಅನ್ನೋದು ಜನಕ್ಕೆ ಗೊತ್ತು. ಮಂಡ್ಯದಲ್ಲಿ ಫೈನಲ್ ಮಾತು ಯಾರದ್ದು? ಮೋದಿಯದ್ದ, ಗೌಡ್ರದ್ದ, ಮತ್ಯಾರದ್ದು? ಮಂಡ್ಯ ಅಂದ್ರೆ ಅದು ಗೌಡ್ರ ಕೋಟೆ ಇದ್ದಂಗೆ. ನಿನ್ನೆ ಮೈಸೂರಿಗೆ ಬಂದಿದ್ದ ಪ್ರಧಾನಿ ಮೋದಿ ಏನೋ ಸುಮಲತಾಗೆ ವೋಟ್ ಹಾಕಿ ಅಂತ ಹೇಳಿ ಹೋಗವ್ರೆ. ಇದು ಒಂದು ವರ್ಗದ ಮುನಿಸಿಗೆ ಈಗ ಕಾರಣವಾಗಿದ್ಯಂತೆ. ಅಲ್ಲದೆ ಮೊದಲೇ ಸುಮಲತಮ್ಮ ನಾಯ್ಡು ಅನ್ನೋ ಕುಹಕ ಬೇರೆ. ಹಾಗಾಗಿ ಸುಮಲತಾ ಗೆದ್ದು ಬಿಜೆಪಿಗೆ ಹೋದ್ರೆ ನಾಳೆ ಗೌಡ್ರ ಕಥೆ ಏನು ಅನ್ನೋ ಪ್ರಶ್ನೆನೂ ಕೂಡ ಹುಟ್ಟು ಹಾಕಿದೆ. ಸುಮಕ್ಕ ಏನೋ ನಾನು ಬಿಜೆಪಿಗೆ ಹೋಗಲಾರೆ, ಕಾಂಗ್ರೆಸ್ಗೂ ಸೇರಲಾರೆ, ನಾನು ಮಂಡ್ಯದ ಜನರ ಅಭ್ಯರ್ಥಿ ಅಂತೇನೋ ಹೇಳ್ತಾವ್ರೆ. ಆದ್ರೆ ಈ ಮಾತನ್ನ ಜನ ನಂಬ್ತಾರ?
ನಂಬಿದ್ರು ಗೌಡ್ರ ಮತಗಳು ಸುಮಮ್ಮನಿಗೆ ಹೋಗೋಕ್ ಬಿಡ್ತಾರಾ ಅನ್ನುವಂತಹ ಅನುಮಾನಗಳು ಎದ್ದಿವೆ. ಅಲ್ಲದೆ ಮಂಡ್ಯ ರಣಕಣ ಕೂಡ ಚುನಾವಣೆ ಹತ್ತಿರ ಆಗ್ತಿದ್ದ ಹಾಗೆ ಮತ್ತಷ್ಟು ತಾಪ ಪಡ್ಕೊಳ್ತಿದೆ. ಹಾಗಾಗಿ ಇಲ್ಲಿ ಗೆಲ್ಲೋದು ಮೋದಿ ಮಾತಾ ಗೌಡ್ರತ ಅಥವಾ ಸುಮಕ್ಕ ಹೇಳೋ ಹಾಗೆ ಸ್ವಾಭಿಮಾನವ ಗೊತ್ತಿಲ್ಲ. ಆದ್ರೆ ಇದೆಲ್ಲದರ ಮಧ್ಯೆ ಇವತ್ತು ದರ್ಶನ್ ಹುಲಿ ಮತ್ತು ಬೆಕ್ಕಿನ ಕಥೆ ಹೇಳಿದ್ದಾರೆ. ಜೊತೆಗೆ ಮಂಡ್ಯದ ಸ್ವಾಭಿಮಾನದ ಬಗ್ಗೆಯೂ ಮಾತನಾಡಿದ್ದಾರೆ. ಹುಲಿ ಏನ್ ಹಿಡಿಯೋದು, ಅದ್ರ ಅಪ್ಪನಾಗ ಅದ್ ಬಂದ್ ಕತ್ತಿ ಹಿಡಿಯುತ್ತೆ. ಏನಕ್ಕೆ ಅಂತಂದ್ರೆ ಅಲ್ಲಿವರೆಗೂ ತುಂಬಾ ಅಭಿಮಾನದಿಂದ ಇರುತ್ತೆ. ಆದ್ರೆ ಒಂದು ಸಲ ಅದ್ರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದ್ಬಿಟ್ರೆ ಖಂಡಿತ ಅದ್ ಯಾರಾದ್ರೂ ಬಿಡಲ್ಲ. ಹಾಗೆ ಈ ಸಲ ಈ ಒಂದು ಮತ ಎಲ್ರದ್ದು ಸ್ವಾಭಿಮಾನದ ಮತ. ದಯವಿಟ್ಟು ತಮ್ಮ ಅರ್ಥಮೂಲ್ಯವಾದ ಮತನ ಅವ್ರಿಗೆ ಹಾಕಿ. ಒಟ್ನಲ್ಲಿ ಮಂಡ್ಯದಲ್ಲಿ ಸ್ವಾಭಿಮಾನ ಅಸ್ತ್ರ ವರ್ಕೌಟ್ ಆಗುತ್ತಾ, ಗೌಡ್ರ ದಾಳ ಉರುಳುತ್ತಾ, ಅಟ್ ಫೈನಲಿ ಕುಮಾರಣ್ಣನ ತಂತ್ರವೇ ಮೇಲುಗೈಯಾಗುತ್ತಾ ಗೊತ್ತಿಲ್ಲ. ಸದ್ಯದಲ್ಲೇ ಇವೆಲ್ಲದಕ್ಕೂ ತೆರೆ ಬೀಳಲಿದ್ದು ಇನ್ನೊಂದು ತಿಂಗಳಲ್ಲಿ ಉತ್ತರ ಸಿಗಲಿದೆ. ಮೋದಿ ಬಂದು ಸುಮಲತಾನ ಇಕ್ಕಟ್ಟಿಗೆ ಸಿಲುಕಿಸಿ ಹೋಗೋರೆ. ಸದ್ಯ ಸುಮಲತಾ ಮೋದಿಯಿಂದಾಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ ಮಾಡ್ಕೊಳ್ಬೇಕಿದೆ. ಜೊತೆಗೆ ಶತ್ರುಗಳನ್ನು ಕೂಡ ಎದುರಿಸಬೇಕಿದೆ. ಅವರ ರಣತಂತ್ರಗಳನ್ನ ಭೇದಿಸಬೇಕಿದೆ. ಭೇದಿಸ್ತಾರಾ? ಸಿಎಂ ಎದುರು ಗೆಲ್ತಾರಾ? ಮಂಡಿಯೂರ್ತಾರಾ? ಫೈನಲ್ ಆಗಿ ಮೇ 23ಕ್ಕೆ ಗೊತ್ತಾಗುತ್ತೆ. ಇದುವೇ ಈ ಹೊತ್ತಿನ ವಿಶೇಷ. ನೆನಪಿರ್ಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.